ಅದರಲ್ಲಿ ಟೋಟಲ್ 14 ಕ್ರಿಮಿನಲ್ಸ್ ಟ್ರೇಸ್ ಆಗಿದ್ದಾರೆ. 14 ಜನರಲ್ಲಿ 10 ಜನ ಅರೆಸ್ಟ್ ಆಗಿದ್ದಾರೆ ಈಗಾಗಲೇ. ಬಟ್ ಮ್ಯಾಟರ್ ಬಹಳ ಸೆನ್ಸಿಟಿವ್ ಲೆವೆಲ್ ಅಲ್ಲಿ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಮೇನ್ ಗ್ಯಾಂಗ್ ಲೀಡರ್ ಅವರು ಯಾರಿದ್ದಾರೆ ಅವರು ಇಟ್ಕೋಬೇಕು, ಅವನಿಗೋಸ್ಕರ ನಾವು ಹುಡುಕಾಡ್ತಾ ಇದ್ದೀವಿ. ಅದು ಸರ್ ಸಿಕ್ಕಾದ ಮೇಲೆ ಐ ವಿಲ್ ಗಿವ್ ಎ ಡೀಟೇಲ್ ಪ್ರೆಸ್ ರಿಪೋರ್ಟ್ ಬಾಡಿನೇ ಟ್ರೇಸ್ ಆಗಿಲ್ಲ, ಯಾವ ಬಾಡಿ ಅನ್ನೋದು ಇಡೀ ಸ್ಟೇಟ್ ಅಲ್ಲಿ. ಇನ್ಫ್ಯಾಕ್ಟ್ ನೇಬರಿಂಗ್ ಸ್ಟೇಟ್ಸ್ ಅಲ್ಲಿ ಮಿಸ್ಸಿಂಗ್ ಕೇಸಸ್ ಆ ಏಜ್ ಲಿಮಿಟ್ ಅಲ್ಲಿರುವ ಹೆಣ್ಮಕ್ಳು ಯಾರಾದರೂ ಈ ತರ ಮಿಸ್ ಆಗಿದಾರ, ಡೆತ್ ಆಗಿರೋ ಕಂಪ್ಲೇಂಟ್ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ತಾ ಇದ್ವಿ. ಬಾಡಿ ಐಡೆಂಟಿಫೈ ಆಗ್ತಾ ಇಲ್ಲ. ಸೊ ಸೈಬರ್ ಅಲ್ಲಿ ನಮ್ಮದು ಬಹಳಷ್ಟು ಕೇಸಸ್ ನಲ್ಲಿ ರಿಕವರಿ ಆಗ್ತಾ ಇದೆ ಕ್ಯಾಶ್, ಬಟ್ ಅಕ್ಯೂಸ್ಡ್ ಸೆಕ್ಯೂರ್ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅವರು ರಾಂಗ್ ಬೇರೆಯವರ ಹೆಸರಲ್ಲಿ ಅಕೌಂಟ್ ಇಟ್ಕೊಂಡಿರ್ತಾರೆ ಆಗಿರೋದ್ರಿಂದ. ಅಂಡ್ ಇತ್ತೀಚೆಗೆ ಲಾಸ್ಟ್ 6 months ಅಲ್ಲಿ ನಾವು 2 ದೊಡ್ಡ ಗ್ಯಾಂಗ್ಸ್, ಒಂದು ನೆಲ್ಲೂರು ಬೇಸ್ಡ್ ಗ್ಯಾಂಗ್, ಒಂದು ಆಂಧ್ರ ಪ್ರದೇಶ, ಇನ್ನೊಂದು ಈ ಕೇರಳ ಬೇಸ್ಡ್ ಗ್ಯಾಂಗ್, ಒಂದು ಈ 2 ಗ್ಯಾಂಗ್ಸ್ ನಾವು ಇಟ್ಕೊಂಡು ಅವರಿಂದ ಆಲ್ಮೋಸ್ಟ್ ನೆಲ್ಲೂರು ಬೇಸ್ ಇಂದ ಆಲ್ಮೋಸ್ಟ್ 20 ಲಕ್ಷ ರಿಕವರಿ ಮಾಡಿದ್ವಿ. ಈ ಕೇರಳ ಗ್ಯಾಂಗ್ ಇಂದ ಆಲ್ಮೋಸ್ಟ್ 7-8 ಲಕ್ಷ ರಿಕವರಿ ಮಾಡಿದ್ವಿ. ಅದು ನಾವು ಡೀಟೇಲ್ಸ್ ಮಾಡ್ತೀವಿ. ನಾವು ಹೆಚ್ಚು ವರದಿ ತಗೊಳ್ತೀವಿ. ಅವರು ಕೊಟ್ಟಿರೋ ಫಸ್ಟ್ ಅವ್ರ ಜೊತೆ ಸಂಪರ್ಕದಲ್ಲಿ ಹೋಗ್ತೀವಿ. ಯಾರ್ಯಾರು ನಮ್ಮ ಬ್ರೀಫ್ ಮಾಡಿದರೆ ಅವ್ರಿಗೆ ನಮ್ಮ ಕಡೆಯಿಂದ ಡೈರೆಕ್ಷನ್ಸ್ ಕೊಡ್ತೀವಿ. ಪೊಲೀಸ್ ಕಡೆಯಿಂದ ಸಿಎಂ ಅವರು ಜೆಡ್‌ಪ್ಲಸ್ ಕ್ಯಾಟಗರಿ ಭದ್ರತೆ ಇರುತ್ತೆ. ಸೊ ಅವರು ಬರುವಾಗ ಯಾವುದೇ ಕಾರಣಕ್ಕೆ ಈ ತರ ಪ್ರೊಟೆಸ್ಟ್ ಆಗಲಿ ಏನಾದ್ರೂ ಆಗಲಿ ಅಲೌಡ್ ಇಲ್ಲ. ಸೊ ಅವ್ರ ಸೆಕ್ಯೂರಿಟಿ ರೀಸನ್ಸ್ ಇಂದ ಅವ್ರು ಮಾಡೋದಕ್ಕೆ ನಾವು ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಬಹಳಷ್ಟು ಕೇಸಸ್ ಆಗ್ತಾ ಇದೀವಿ, ಎಸ್ಪೆಷಲಿ LED ಲೈಟ್ಸ್ ಏನು ಹಾಕ್ತಾ ಇದ್ದಾರೆ, ಬಹಳ ಗಂಭೀರವಾಗಿ ತಗೊಂಡು ಕೇಸಸ್ ಆಗ್ತಾ ಇದೆ. ಸೊ ಈಗಾಗಲೇ ಮಾಡ್ತಾ ಇದ್ವಿ, ಎಸ್ಪೆಷಲಿ ತುಮಕೂರು ಟೌನ್ ಅಲ್ಲಿ 2-3 ಘಟನೆಗಳು ಆಗಿರೋದ ಮೇಲೆ ನಾವು ಏನ್ ಮಾಡ್ತಾ ಇದ್ವಿ, 2 ಟೀಮ್ಸ್ ಮಾಡಿದ್ವಿ. ಈವ್ನಿಂಗ್ 5 to 9 ಏನು ಆಕ್ಟಿವಿಟಿ ಪಬ್ಲಿಕ್ ಓಡಾಡೋ ಟೈಮಲ್ಲಿ ಇರುತ್ತೆ, ನೈಟ್ 9 to 1 ಈ ಟೈಮ್ನಲ್ಲಿ ಪುಂಡಾರಿಗಳ ಮೇನ್ ಗುಂಪು ಸೇರ್ಕೊಂಡು ಮಾಡ್ತಾ ಇರ್ತಾರೆ. ನಾನು ಈ 2 ಟೀಮ್ಸ್ ಮಾಡಿ ಅವ್ರನ್ನು ಅವಾಗ ಅವ್ರ ಡೀಟೇಲ್ಸ್ ತಗೊಂಡು ಅವ್ರ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಿ ಅವ್ರಿಗೆ ಏನಾದರೂ ಕ್ರೈಮ್ ಹಿನ್ನೆಲೆ ಇದ್ರೆ ಅವ್ರು ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿ ಮೆಡಿ ಕೇಸಸ್ ಹಾಕಿ ಈ ತರ ಬಹಳ ಸ್ಟ್ರಿಕ್ಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಹತ್ರ ಆಟೋ ಚಾಲಕರು ಅಲ್ಲಿ ಗಾಡಿಗಳನ್ನ ಪಾಸ್ ಆಗೋಕ್ಕೂ ಬಿಡಲ್ಲ, ಓಡಾಗೋಕ್ಕೂ ಬಿಡಲ್ಲ, ಕೇಳಿಸ್ತಾ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಪ್ಯಾಸೆಂಜರ್ ಸೊ ಹಂಗೇನಾದ್ರು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್ ಓಪಿಗಳೇನಾದ್ರು ಅಪ್ಗ್ರೇಡ್ ಮಾಡ್ತೀರಾ ಸರ್? ಒಳ್ಳೆ ಸಿಬ್ಬಂದಿಗಳಿಲ್ಲ, ಸದಾಶಿವದಲ್ಲಿ ಓಪಿ ಇದೆ, ಜಸ್ಟ್ ಬರೀ ವರ್ಕೌಟ್ ಮತ್ತೆ ಇನ್ವೆಸ್ಟಿಗೇಷನ್ ಪರ್ಪಸ್ ಮಾತ್ರ ಬಳಸ್ತಿದ್ದಾರೆ. ಚೌಕಿ ಎಮರ್ಜೆನ್ಸಿ ಹಾಕೊಂಡಿದ್ರೆ ಓಪಿ ಅಲ್ಲ, ಓಪಿಗೆ ಡೆಸಿಗ್ನೇಟೆಡ್ ಕೊಡ್ಬೇಕಂತಿದೆ. ಇದು ಚೌಕಿ ನಮಗೆ ಹೊಸ ರಿಕ್ರೂಟ್ಮೆಂಟ್ ನಡ್ತಾ ಇದೆ. ಒಂದು ಮದುವೆ ಮಾಡಿಸಿ ಸರ್, ಕೋರ್ಟಲ್ಲಿ ಗಾಡಿ ಹೋಗಿ ಆಗಿಲ್ಲ ಸರ್, ಕೋರ್ಟ್ ಅಂತ ಎಂಟ್ರಿಗೆ ಇಂಪ್ಲಿಮೆಂಟ್ ಮಾಡಿ ಸರ್. ಹೋಗ್ಲಿಕ್ಕೆ ಏನ್ ಗೊತ್ತಾ, ಅದನ್ನೆಲ್ಲ ಕೇಳೋ ಮಟ್ಟಕ್ಕಿಲ್ಲ, ಅಲ್ಲಿ ಕ್ಲಾಸ್ ಆಗುತ್ತೆ ಗೊತ್ತಾ. ಈಗ ರೈಲ್ವೆ ಸ್ಟೇಷನ್ ಈಗಾಗಲೇ ನಾನು ಒಂದು ನೋ ಪಾರ್ಕಿಂಗ್ ಎಲ್ಲ ಆದ್ರೂ ಮಾಡ್ತಾರೆ. ಕ್ರೌಡಿಂಗ್ ಡೀಕನ್ಜೆಸ್ಟ್ ಆಗಿದೆ, ಬಟ್ ನಾವು ಒಂದು ಕಡೆ ಕ್ರೌಡ್ ಡೀಕನ್ಜೆಸ್ಟ್ ಮಾಡ್ತಾ ಇದ್ವಿ, ಇನ್ನೊಂದು ಕಡೆ ರೈಲ್ವೆ ಅವರು ಪಾರ್ಕಿಂಗ್ ತೆಗೆದುಬಿಟ್ಟಿದ್ದಾರೆ. ಒಳಗೆ ಆಗಿರೋದ್ರಿಂದ ಆಟೋ ಮತ್ತೆ ಆಚೆ ಬಂದಿದ್ದೇವೆ. ನಾನು ರಾಯಚೂರು ಹೇಳಿದ್ದೀನಿ, ರೈಲ್ವೆ ಅಥಾರಿಟೀಸ್ಗೆ ಹೇಳಿದ್ದೀನಿ, ಅಲ್ಲಿ ಅವರು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನಾದರೂ ಅಳವಡಿಸೋಕ್ಕೆ ಪ್ಲಾನ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದು ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಆಗುತ್ತೆ. ನಮ್ಮ ಟೀಮ್ ಅವರು